ಒಂದು ಸಿನಿಮಾ ಎಷ್ಟರ ಮಟ್ಟಿಗೆ ಹಿಟ್ ಆಗುತ್ತೆ ಅನ್ನೋಕ್ಕಿಂತ ಮುಂಚೆ ಸಾಂಗ್ ಹೇಗಿದೆ ಸಿನಿಮಾದಲ್ಲಿ ಅನ್ನೋದು ಸ್ವಲ್ಪ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಸಾಂಗ್ಸ್ಗಳು ಚೆನ್ನಾಗಿತ್ತು, ಸಾಂಗ್ಸ್ಗಳು ಇಂಪ್ರೆಸ್ ಮಾಡ್ತು ಅಂದರೆ ಥಿಯೇಟ್ರಿಗೆ ಹೋಗೋ ಆಡಿಯನ್ಸ್ ಕೂಡ ಇದ್ದಾರೆ. ಸೊ ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ಮಾರ್ಟಿನ್ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಿದೆ, ಜೀವ ನೀನೆ. ಸೊ ಹೇಗಿದೆ ಸಾಂಗ್, ನನಗೆ ಹೇಗೆ ಅನಿಸ್ತು, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ಜೀವನಿನ ಸಾಂಗ್ ರಿಲೀಸ್ ಆಗಿದೆ. ಮಾರ್ಟಿನ್ ಸಿನಿಮಾದ ಮೊದಲನೇ ಸಾಂಗು, ರೊಮ್ಯಾಂಟಿಕ್ ಸಾಂಗ್ ಅಂತ ಹೇಳ್ಬೋದು. ಈ ಒಂದು ಸಾಂಗನ್ನು ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಾರ್ಟಿನ್ ಸಿನಿಮಾದ ಪ್ರತಿಯೊಂದು ಪೋಸ್ಟರ್ಸ್ಗಳು ನೋಡ್ತಾ ಆಗಿರ್ಬೋದು, ಪ್ರತಿಯೊಂದು ಲಾಸ್ಟ್ ಟೈಮ್ ರಿಲೀಸ್ ಆದಂಥ ಒಂದು ಟೀಸರ್ಗಳಾಗಿರ್ಬೋದು, ಪ್ರತಿಯೊಂದು ಏನು ನಾವು ನೋಡ್ತಾ ಇದ್ವಿ ವಿಜುವಲ್ಸಲ್ಲಿ ಮತ್ತು ಪೋಸ್ಟ್ರಲ್ಲಿ, ಬಟ್ ಈ ರೀತಿಯಾದಂಥ ರೊಮ್ಯಾಂಟಿಕ್ ಸಾಂಗ್ ಇದೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇಲ್ಲ. ತುಂಬಾ ಒಂದು ಒಳ್ಳೆಯ ರೊಮ್ಯಾಂಟಿಕ್ ಸಾಂಗನ್ನು ಒಳ್ಳೊಳ್ಳೆ ಪ್ಲೇಸ್ಗಳಲ್ಲಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಕ್ಯಾಮ್ರಾ ವರ್ಕ್ ಬಗ್ಗೆ ಅಂತೂ ಹೇಳೋ ಹಾಗೆ ಇಲ್ಲ. ಆಮೇಲೆ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಸಿನಿಮಾದ ಪ್ರತಿಯೊಂದು ಫ್ರೇಮ್, ಒಂದು ಥಿಯೇಟ್ರಲ್ಲಿ ಇದೊಂದು ಫ್ರೇಮ್ ನೋಡ್ತಾ ಹೋಗ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಸ್ಪೆಷಲಿ ನನಗೆ ಇದರಲ್ಲಿ ಇಷ್ಟ ಆಗಿದ್ದೇನು ಅಂತಂದರೆ, ಸೊ ಸೆಂಟ್ರಲ್ ಒಂದು ದೋಣಿ ಥರ ಇರುತ್ತೆ. ಸೊ ಸರೌಂಡಿಂಗ್ ಒಂದು ಶಾರ್ಟ್ ತೆಗಿದ್ದಾರೆ, ಹಿಂಗೆ ರೌಂಡಾಗಿ 360 ಡಿಗ್ರಿ ಶಾರ್ಟ್ ತೆಗಿದ್ದಾರೆ, ಸಖತ್ತಾಗಿ ಬಂದಿದೆ. ಸಿನಿಫೋಟೋಗ್ರಫಿ ಮಾತ್ರ ಅಲ್ಟಿಮೇಟು. ಆ್ಯಂಡ್ ಇನ್ನು ಈ ಒಂದು ಸಾಂಗ್ನ ಒಂದು ಲಿರಿಕಲ್ ರೈಟರ್ ಬಂದ್ಬಿಟ್ಟು ನಮ್ಮ AP ಅರ್ಜುನ್ ಸರೇ ಬರೆದಿದ್ದಾರೆ. ತುಂಬ ಒಂದು ಒಳ್ಳೆ ಲಿರಿಕಲ್ ಬರೆದಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಸೋನು ನಿಗಮ್ ಅವರು ಈ ಸಾಂಗನ್ನು ಹಾಡಿದ್ದಾರೆ. ಎಸ್ಪೆಷಲಿ ಕನ್ನಡ ಸಾಂಗ್ಗಳು ಅಂತ ಬಂದಾಗ ಅವರು ತುಂಬ ಸಾಂಗ್ಸ್ಗಳನ್ನು ಹಾಡ್ತಾರೆ, ತುಂಬ ಹೀರೋಗಳಿಗೆ ಧ್ವನಿ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಆಗಿ ಎಷ್ಟೋ ನಾನು ನೋಡಿದಾಗೆ ಎಷ್ಟೊಂದು ಹೀರೋಗಳಿಗೆ ಅವರು ಸೋನು ನಿಗಮ್ ಸರ್ ಹಾಡಿದ್ದಾರೆ. ಬಟ್ ಎಲ್ರಿಗೂ ಕೂಡ ವಾಯ್ಸ್ ತುಂಬಾ ಮ್ಯಾಚ್ ಆಗುತ್ತೆ. ಅವರು ಇಂಥವ್ರಿಗೆ ಅಂತಲ್ಲ, ಯಾರಿಗೆ ಕೊಟ್ಟರು ಕೂಡ ತುಂಬಾ ವಾಯ್ಸ್ ಮ್ಯಾಚ್ ಆಗುತ್ತೆ. ಇದು ಮಾತ್ರ ಮ್ಯಾಟ್ರ್ ಆಗುತ್ತೆ, ಯಾಕಂದರೆ ಕೆಲವೊಂದು ಆ್ಯಕ್ಟರ್ಗಳು ಸೊ ಯಾರೇ ಆಗಿರ್ಬೋದು, ಸೊ ಅವರ ಒಂದು ಧ್ವನಿ ಕೊಡ್ತಾ ಇದ್ದಾರೆ ಒಂದು ಸಾಂಗಲ್ಲಿ ಅಂತ ಬಂದಾಗ, ಸೊ ಅದು ಮ್ಯಾಚ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಒಂದು ಸೋನು ನಿಗಮ್ ಸರ್ ಏನಿದ್ದಾರೆ, ಎಷ್ಟೋ ಜನಕ್ಕೆ ನಮ್ಮ ಕನ್ನಡ ಒಂದು ಚಿತ್ರರಂಗದ ನಟರಿಗೆ ಎಷ್ಟೋ ಜನಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ ಒಂದು ಸಾಂಗ್ ಮುಖಾಂತರವಾಗಿ ಒಂದು ಹಾಡು. ಸೊ ತುಂಬಾ ಎಲ್ಲರಿಗೂ ಕೂಡ ಸೂಟಬಲ್ ಆಗುವಂಥ ವಾಯ್ಸ್ ಸೋನು ನಿಗಮ್ ಸರ್ದು. ಆ್ಯಂಡ್ ಫೈನಲ್ ಆಗಿ ಫಸ್ಟ್ ಸಾಂಗ್ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಇರುತ್ತೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದರಲ್ಲಿ ಧ್ರುವ ಸರ್ಜಾ ಅವರನ್ನು ಬೇರೆ ರೀತಿಯಾಗಿ ತೋರಿಸಿದ್ದಾರೆ, ಪೋರ್ಟ್ರೇ ಮಾಡಿದ್ದಾರೆ. ಇಷ್ಟೇ ನಾವೇನು ಪೋಸ್ಟ್ರಲ್ಲಿ ನೋಡ್ತಾ ಇದ್ವಿ ಮಾರ್ಟಿನ್ ಪೋಸ್ಟ್ರಲ್ಲಿ, ಸೊ ಅದೇ ಒಂದು ಮೈಂಡ್ ಸೆಟ್ಟಲ್ಲಿ ಇತ್ತು ನಮಗೆ. ಅಂದರೆ ಈ ಒಂದು ಸಾಂಗ್ ನೋಡಿದಾಗ ನನಗೊಂದು ಅನಿಸ್ತು, ಈಗ ಒಂದು ಕ್ಲಾರಿಟಿ ಸಿಕ್ತು. ಸೊ ಎರಡು ವಿಷನ್ನಲ್ಲಿ ಸಿನಿಮಾ ಏನಾದರೂ ಇರುತ್ತಾ ಅಂತ, ಅಂದರೆ ಲೈಕ್ ನಾವೇನು ಪೋಸ್ಟರ್ಸ್ಗಳಲ್ಲಿ ಮತ್ತು ವೀಡಿಯೋಸ್ಗಳಲ್ಲಿ ಏನು ನೋಡಿದ್ವಿ, ಸೊ ಜೈಲ್ದೊಂದು ಸೀನು ಅವೆಲ್ಲ ಏನು ನೋಡಿದ್ವಿ, ಸೊ ಆ ಒಂದು ಮತ್ತು ಈ ಒಂದು ಸಾಂಗು ನೋಡಿದಾಗ ಸೊ ಎರಡೆರಡಾಗಿ ಏನಾದರೂ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಏನಾದರೂ ಕೊಟ್ಟಿದ್ದಾರಾ ಅಥವಾ ಏನು ಕತೆ ಅನ್ನೋದು ನೋಡಬೇಕು ಸಿನಿಮಾ ರಿಲೀಸ್ ಆದಮೇಲೆ. ಸೊ ಫೈನಲ್ ಆಗಿ ಸಾಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಸಾಂಗ್ ಹಿಟ್ ಆಗೋಕೆ ಏನಪ್ಪ ಈಗಿನ ಕಾರಣ ಅಂತಂದರೆ, ಈಗಿನ ಒಂದು ರೀಲ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಸೊ ಅಲ್ಲಿ ಎಷ್ಟೋ ಜನ ರೀಲ್ಸ್ ಮಾಡ್ತಾರೆ, ಎಷ್ಟು ಜನ ಶಾರ್ಟ್ಸ್ ಮಾಡ್ತಾರೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈಗಿನ ಟ್ರೆಂಡೇ ಹಾಗೆ. ಕಳೆದ ಬಾರಿ ಕೃಷ್ಣ ಪ್ರಣಯ ಸಖಿ ಸಿನಿಮಾದ ಸಾಂಗು ಕ್ಲಿಕ್ ಆಗಿದ್ದೆ ಒಂದು ರೀಲ್ಸಿಂದ ಮತ್ತು ಶಾರ್ಟ್ಸ್ಗಳಿಂದ. ತುಂಬ ಜನ ರೀಲ್ಸ್ ಮಾಡ್ತಾಯಿದ್ರು. ಸೊ ಎಲ್ಲರೂ ಪದೇ ಸಾಂಗ್ಗಳನ್ನು ಮಾಡಿದಾಗ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಈ ಹಾಡು ಕೂಡ ಅಷ್ಟೇ ಇಟ್ಟಾಗಲಿ. ಆ್ಯಂಡ್ ಮೆಲೋಡಿ ಸಾಂಗ್, ಒಂದು ರೊಮ್ಯಾಂಟಿಕ್ ಸಾಂಗ್ ನೋಡ್ದಂಗೆ ಆಯಿತು ಮಾರ್ಟಿನ್ ಸಿನಿಮಾದಿಂದ. ಆ್ಯಂಡ್ ಆದಷ್ಟು ಬೇಗ ಅಕ್ಟೋಬರ್ 11ನೇ ತಾರೀಕಿಗೆ ಎಲ್ಲರೂ ಥಿಯೇಟ್ರ್ ತಗೋಕೆ ಕಾಯ್ತಾ ಇದ್ದೀವಿ. ಸೊ ನೀವು ಕಾಯ್ತಿದ್ರೆ ಅಂದ್ಕೊಳ್ತೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಸಾಂಗು, ಏನು ಕತೆ, ಕಾಮೆಂಟ್ ಸೆಕ್ಷನಲ್ಲಿ ಬೇಗ ಕಾಮೆಂಟ್ ಮಾಡಿ. ರೀಲ್ಸು ಶಾರ್ಟ್ಸು ಈ ಸಾಂಗಿಗೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.